ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಹಿಂದಿನ ಸೆಷನ್ನಲ್ಲಿ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಯಾವ ರೀತಿ ಮಾಡೋದು ಅಂತ ಕಲ್ತಿದ್ದೀವಿ. ನಾವು ಲೆಟ್ ಅಸ್ ಮೂವ್ ಆನ್ ಟು ಅಸರ್ಟೈನಿಂಗ್ ಆಫ್ ಫಂಡ್ ಫ್ರಮ್ ಆಪರೇಷನ್ಸ್. ಫಂಡ್ ಫ್ರಮ್ ಆಪರೇಷನ್ನ ಯಾತಕ್ಕೋಸ್ಕರ ನಾವು ಮಾಡ್ತೀವಿ ಅಂದರೆ, ಯಾವುದ್ಯಾವುದೆಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ಏನಿದೆ ಅದರಿಂದ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಥವಾ ಫಂಡ್ನಲ್ಲಿ ಏನು ಚೇಂಜ್ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾವು ಫಂಡ್ ಫ್ರಮ್ ಆಪರೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಿದ್ರೆ ಫಂಡ್ ಫ್ರಮ್ ಆಪರೇಷನ್ ಅಂದರೆ ಏನು? Fund from operations represent the change in working capital brought about by the business operations or transactions involving nominal accounts which represent only operating expenses and income. ಅಂದರೆ ಫಂಡ್ ಫ್ರಮ್ ಆಪರೇಷನ್ ಅಂದರೆ ಫಂಡ್ನಲ್ಲಿ ಅಥವಾ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮಿಂದ ಏನೇನು ಚೇಂಜ್ ಆಗಿರುತ್ತೋ ಅದನ್ನು ಮಾತ್ರ ರೆಪ್ರೆಸೆಂಟ್ ಮಾಡೋದು ಫಂಡ್ ಫ್ರಮ್ ಆಪರೇಷನ್. ಈಗ ಅಕಸ್ಮಾತ್ ಏನಾದರೂ ನಾನ್ ಆಪರೇಟಿಂಗ್ ಐಟಮ್ಸ್ ಯಾವುದೂ ಇರಲಿಲ್ಲ ಅಂತ ಅಂದ್ಕೊಳ್ಳೋಣ. ಅಂದರೆ P&L ಅಕೌಂಟ್ನ ನೆನ್ಪು ಮಾಡ್ಕೊಳ್ಳಿ. P&L ಅಕೌಂಟ್ನಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನೂ ಇರಲಿಲ್ಲ, ಅಂದರೆ ಡಿಪ್ರಿಸಿಯೇಷನ್ನು, ಡಿವಿಡೆಂಡ್ ಈ ಥರ ಯಾವುದೂ ಇರಲಿಲ್ಲ ಅಂದರೆ ಆವಾಗ ಫಂಡ್ ಫ್ರಮ್ ಆಪರೇಷನ್ ಈಸ್ ನಥಿಂಗ್ ಬಟ್ ನೆಟ್ ಪ್ರಾಫಿಟ್ ಆಗಿರುತ್ತೆ. ಆದರೆ ಯಾವಾಗಲೂ ನಮಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಅಲ್ಲಿ ಇರೋದ್ರಿಂದ ವಿ ಹ್ಯಾವ್ ಟು ಅಗೈನ್ ರೀಕ್ಯಾಲ್ಕ್ಯುಲೇಟ್ ದ ಫಂಡ್ ಫ್ರಮ್ ಆಪರೇಷನ್. ಫಂಡ್ ಫ್ರಮ್ ಆಪರೇಷನ್ನ ನಾವು ಸಿಂಪಲ್ಲಾಗಿ ಹೇಳ್ಬೋದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಶ್ ಫ್ಲೋ ಜನರೇಟೆಡ್ ಬೈ ದ ಆಪರೇಷನ್ಸ್ ಆಫ್ ದಿ ಬಿಸ್ನೆಸ್. ಆಪರೇಷನ್ಸ್ ಆಫ್ ದಿ ಬಿಸ್ನೆಸ್ನಿಂದ ನಮಗೆ ಕ್ಯಾಶ್ ಬಂದಿದೆಯಾ ಅಥವಾ ಹೋಗಿದೆಯಾ ಅನ್ನೋದನ್ನು ನಮಗೆ ಗೊತ್ತಿರಲ್ಲ. ಅದನ್ನು ನಾವು ಇವಾಗ ಕಂಡುಹಿಡಿತಾ ಇದ್ದೀವಿ. ಇಟ್ ಮೇ ಬಿ ಐದರ್ ಕ್ಯಾಶ್ ಇನ್ಫ್ಲೋ ಅಥವಾ ಕ್ಯಾಶ್ ಔಟ್ಫ್ಲೋ. ಫಾರ್ ಎಕ್ಸಾಂಪಲ್, ಇವಾಗ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಪೇ ಮಾಡೋದಕ್ಕೋಸ್ಕರ ನಮಗೆ ಕ್ಯಾಶ್ ಬೇಕಾಗುತ್ತೆ. ಆವಾಗ ನಾವು ಕ್ಯಾಶ್ನ ಯೂಸ್ ಮಾಡಿರ್ತೀವಿ. ಅದೇ ಥರ ಆಪರೇಟಿಂಗ್ ಇನ್ಕಮ್ ಏನಾದರೂ ಬಂದಿದ್ದರೆ ವಿ ಹ್ಯಾವ್ ಒಬ್ಟೈನ್ಡ್ ಇಟ್ ಈಸ್ ನಥಿಂಗ್ ಬಟ್ ಇನ್ಫ್ಲೋ ಅಥವಾ ಸೋರ್ಸಸ್ ಆಗಿರುತ್ತೆ ಫಂಡ್ದು. ಇದನ್ನು ನಾವು ಇನ್ಯಾತಕ್ಕೆ ಮಾಡ್ತೀವಿ ಅಂತ ಅಂದರೆ ಆಪರೇಷನಲ್ ಎಫಿಷಿಯನ್ಸಿನ ಜಡ್ಜ್ ಮಾಡೋದಕ್ಕೆ ಕೂಡ ನಾವು ಫಂಡ್ ಫ್ರಮ್ ಆಪರೇಷನ್ನ ಕಂಡುಹಿಡಿತೀವಿ. ರಿಮೆಂಬರ್, ಫಂಡ್ ಫ್ರಮ್ ಆಪರೇಷನ್ ಮಾಡುವಾಗ ನಾವು ನಾನ್ ಆಪರೇಟಿಂಗ್ ಐಟಮ್ಸ್ನೆಲ್ಲ ಎಕ್ಸ್ಕ್ಲೂಡ್ ಮಾಡ್ತೀವಿ. ಈಗ 3 ಮೆಥಡ್ನಲ್ಲಿ ನಾವು ಫಂಡ್ ಫ್ರಮ್ ಆಪರೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಂಡೈರೆಕ್ಟ್ ಮೆಥಡ್ ಆರ್ ಆ್ಯಡ್ ಬ್ಯಾಕ್ ಮೆಥಡ್, ಅಡ್ಜಸ್ಟೆಡ್ P&L ಅಕೌಂಟ್ ಮೆಥಡ್, ಡೈರೆಕ್ಟ್ ಮೆಥಡ್ ಅಂತ 3 ಮೆಥಡ್ ಇದೆ. 3 ಮೆಥಡ್ನು ಮಾಡಬೇಕು ಅಂತ ಏನಿಲ್ಲ. ಡಿಪೆಂಡಿಂಗ್ ಅಪಾನ್ ದ ಅವೈಲಬಿಲಿಟಿ ಆಫ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಡಿಸೈಡ್ ವಿಚ್ ಮೆಥಡ್ ಹ್ಯಾಸ್ ಟು ಬಿ ಈಸ್ ಬೆಟರ್. ಇವಾಗ ಮೊದಲನೇದು ಇಂಡೈರೆಕ್ಟ್ ಮೆಥಡ್ ಅಥವಾ ಆ್ಯಡ್ ಬ್ಯಾಕ್ ಮೆಥಡ್. ಆ್ಯಡ್ ಬ್ಯಾಕ್ ಮೆಥಡ್ನಲ್ಲಿ ನೋಡಿ, ಫಂಡ್ಸ್ ಫ್ರಮ್ ಆಪರೇಷನ್ಸ್ ಹೇಗೆ ಬರುತ್ತೆ ಅಂದರೆ ನೆಟ್ ಪ್ರಾಫಿಟ್ ಪ್ಲಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ನಾನ್ ಆಪರೇಟಿಂಗ್ ಇನ್ಕಮ್. ನೆಟ್ ಪ್ರಾಫಿಟ್ಗೆ ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ಆ್ಯಡ್ ಮಾಡಬೇಕು, ನಾನ್ ಆಪರೇಟಿಂಗ್ ಇನ್ಕಮ್ನ ಲೆಸ್ ಮಾಡಬೇಕು. ಇವಾಗ ನಮಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ನಾನ್ ಆಪರೇಟಿಂಗ್ ಇನ್ಕಮ್ ಯಾವುದು ಅಂತ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಇದನ್ನು ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ ನಾನು ನಿಮಗೆ ಇಲ್ಲೊಂದು ಫಾರ್ಮ್ಯಾಟ್ ಟೈಪಲ್ಲಿ ಲಿಸ್ಟ್ ಹಾಕಿದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ನಾವೇನು ಮಾಡ್ತೀವಿ, ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಅಂತ ತೊಗೊಳ್ತೀವಿ. ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸು P&L ಅಕೌಂಟ್ದು ತೊಗೊಳ್ತೀವಿ. ಅಕಸ್ಮಾತ್ ಏನಾದರೂ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲದೆ ಸುಮ್ಮನೆ ಪ್ರಾಫಿಟ್ ಕೊಟ್ಟಿದ್ರೆ ಆವಾಗ ಆ ಪ್ರಾಫಿಟ್ ಹಾಕ್ಕೊಳ್ತೀರಾ. ಅಥವಾ ನೀವು ಕ್ಲೋಸಿಂಗ್ ಬ್ಯಾಲೆನ್ಸಿಂದ ಓಪನಿಂಗ್ ಬ್ಯಾಲೆನ್ಸ್ನ ಲೆಸ್ ಮಾಡಿ ಕೂಡ ನೀವಿಲ್ಲಿ ಪ್ರಾಫಿಟ್ನ ಹಾಕ್ಬೋದು. ಅದಾದಮೇಲೆ ಅದಕ್ಕೆ ಆ್ಯಡ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್ಸ್ ಆಫ್ ಎಕ್ಸ್ಪೆನ್ಸಸ್, ಅಂದರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ಇವಾಗ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡೋಣ ಒಂದೊಂದೇ ಯಾವುದ್ಯಾವುದೆಲ್ಲ ನಾನ್ ಆಪರೇಟಿಂಗ್ ಅಂತ. ಡಿಪ್ರಿಸಿಯೇಷನ್, ಗುಡ್ ವಿಲ್ ರಿಟರ್ನ್ ಆಫ್, ಪೇಟೆಂಟ್ಸ್ ರಿಟರ್ನ್ ಆಫ್, ಟ್ರೇಡ್ ಮಾರ್ಕ್ಸ್ ಆ್ಯಂಡ್ ಕಾಪಿರೈಟ್ಸ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, discount on issue of shares and debentures, premium on redemption of shares and debentures, transfer to reserve, underwriting commission, loss on sale of fixed assets, advertisement suspense account, provision for taxation, dividend, cost of issue of shares, provision for ಕಂಟಿಂಜೆನ್ಸೀಸ್. ಸೊ ಈ ರೀತಿ ಇದೆಲ್ಲ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿದೆ. ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಆ್ಯಡ್ ಮಾಡಿ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಸ್ಟಾರ್ಟಿಂಗಲ್ಲಿ ಬರೆದಿರ್ತೀವಿ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಇದಾದಮೇಲೆ ಲೆಸ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಇನ್ಕಮ್.
ನಾನ್ ಆಪರೇಟಿಂಗ್ ಇನ್ಕಮ್ ಎಲ್ಲ ಯಾವುದು ಅಂದರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಪ್ರಾಫಿಟ್ ಆನ್ ರಿವ್ಯಾಲ್ಯೂಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಎಕ್ಸಸ್ ಪ್ರಾವಿಷನ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಡಿಪ್ರಿಸಿಯೇಷನ್ ಪ್ರಾವಿಷನು ತುಂಬ ಜಾಸ್ತಿ ಆಗೋಗಿದೆ. ಸೊ ಎಕ್ಸಸ್ ಪ್ರಾವಿಷನ್ ಏನಾದರೂ ಇದ್ದರೆ ಅದು, ಅಥವಾ ಟ್ಯಾಕ್ಸೇಷನ್ ಪ್ರಾವಿಷನು ಜಾಸ್ತಿ ಮಾಡಿದ್ದೀವಿ ಅನಿಸಿದೆ ಅದನ್ನು ರೆಡ್ಯೂಸ್ ಮಾಡಬೇಕಾಗಿರುತ್ತೆ, ಅಂಥದ್ದೆಲ್ಲ ಎಕ್ಸಸ್ ಪ್ರಾವಿಷನ್ ಅಂತ ಹೇಳ್ತೀವಿ. ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್, ಇಂಟರೆಸ್ಟ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್ ಆ್ಯಂಡ್ P&L ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್. ಇದಿಷ್ಟನ್ನು ಆ್ಯಡ್ ಮಾಡಿ ಇವಾಗೇನು ಟೋಟಲ್ ಬಂದಿದೆ ಅದರಿಂದ ಇದನ್ನು ಲೆಸ್ ಮಾಡ್ತೀರಾ. ರಿಮೆಂಬರ್, ಇಫ್ ಇಟ್ ಈಸ್ ಅ ಪಾಸಿಟಿವ್, ಲೆಸ್ ಮಾಡಿದಾಗ ನಮಗೆ ಪಾಸಿಟಿವ್ ಫಿಗರ್ ಬಂದಿದ್ರೆ ಆವಾಗ ಇಟ್ ಈಸ್ ನಥಿಂಗ್ ಬಟ್ ಫಂಡ್ ಫ್ರಮ್ ಆಪರೇಷನ್ ಜಸ್ಟ್ ಲೈಕ್ ಆ್ಯಸ್ ಯುವರ್ ಪ್ರಾಫಿಟ್. ಆದರೆ ಅಕಸ್ಮಾತು ಇಲ್ಲಿ ನಾವು ಲೆಸ್ ಮಾಡೋವಂತಹ ನಂಬರೇನೇ ಜಾಸ್ತಿ ಆಗಿದ್ದರೆ ಆವಾಗ ವಿ ವಿಲ್ ಗೆಟ್ ನೆಗೆಟಿವ್ ನಂಬರ್ ವಿಚ್ ಈಸ್ ನಥಿಂಗ್ ಬಟ್ ಫಂಡ್ ಲಾಸ್ಟ್ ಇನ್ ಆಪರೇಷನ್ ಲೈಕ್ ಯುವರ್ ಲಾಸ್. ಫಂಡ್ ಫ್ರಮ್ ಆಪರೇಷನ್ ಅಂದರೆ ಪಾಸಿಟಿವ್ ಫಿಗರ್ ಇದ್ದರೆ ಅದು ಸೋರ್ಸಸ್ ಆಗುತ್ತೆ ಅಥವಾ ಅದು ಇನ್ಫ್ಲೋ ಅಂತ ಹೇಳ್ಬೋದು. ಅದೇ ರೀತಿ ಫಂಡ್ ಲಾಸ್ಟ್ ಇನ್ ಆಪರೇಷನ್ ಆಗಿದ್ರೆ ಅದು ಔಟ್ಫ್ಲೋ ಆಗಿರುತ್ತೆ. ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ತೊಗೊಂಡು ಯಾವ ರೀತಿ ಫಂಡ್ ಫ್ರಮ್ ಆಪರೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಸಿಂಪಲ್ಲಾಗಿ ಅಂತ. ಈ ಎಕ್ಸಾಂಪಲ್ನಲ್ಲಿ ನಿಮಗೆ ಒಂದು 5-6 ಇನ್ಫಾರ್ಮೇಷನ್ ಇದೆ. P&L ಅಕೌಂಟ್ ಇದೆ, ಜನರಲ್ ರಿಸರ್ವ್ಸ್, ಗುಡ್ ವಿಲ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಇವಾಗ ಇದರಲ್ಲಿ ನಾವು ಪ್ರಾಬ್ಲಮ್ನ ಫಸ್ಟ್ ಗಮನಿಸಬೇಕು. ಪ್ರಾಬ್ಲಮ್ನ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವ ಐಟಮ್ನ ಕನ್ಸಿಡರ್ ಮಾಡಬೇಕು, ಯಾವ ಐಟಮ್ನ ಕನ್ಸಿಡರ್ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ನಾನು ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಮಾಡಿ ಇದನ್ನು ಹಾಕಿದ್ದೀನಿ. ಇವಾಗ ಇಲ್ಲಿ ನೋಡಿ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಲಾಸ್ಟ್ನಲ್ಲಿ ಏನು ಇದೆ, ಇಟ್ ಡಸಂಟ್ ಅಪಿಯರ್ ಇನ್ ವೈಲ್ ಕ್ಯಾಲ್ಕುಲೇಟಿಂಗ್ ಫಂಡ್ ಫ್ರಮ್ ಆಪರೇಷನ್. ಯಾಕೆ ಅಂದರೆ ಇದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡುವಾಗ ಡೆಟಾರ್ಸ್ನ ನಾವು ಏನು ಹಾಕ್ತೀವಿ ಅದಕ್ಕಿಂತ ಮುಂಚೆನೇ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ನ ಡೆಟಾರ್ಸಿಂದ ತೆಗೆದು ಹಾಕಿರಬೇಕಾಗುತ್ತೆ. ಸೊ ಹಾಗಾಗಿ ಈ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದರಲ್ಲಿ ಬರೋದಿಲ್ಲ. ನೆಕ್ಸ್ಟು P&L ಅಕೌಂಟು ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ನ ನಾವು ಸ್ಟಾರ್ಟಿಂಗ್ನಲ್ಲಿ ತೊಗೊಳ್ತೀವಿ, ಓಪನಿಂಗ್ ಬ್ಯಾಲೆನ್ಸ್ನೆಲ್ಲ ಅಟ್ ದಿ ಎಂಡ್ ಇನ್ಕಮ್ನೆಲ್ಲ ಲೆಸ್ ಮಾಡುವಾಗ ತೊಗೊಳ್ತೀವಿ. ಜನರಲ್ ರಿಸರ್ವ್ ಗಮನಿಸಿ 1,40,000 ಇರೋದು 1,70,000 ಆಗಿದೆ. ಅಂದರೆ 30,000 ಇನ್ಕ್ರೀಸ್ ಆಗಿದೆ ಅಂದರೆ ಇದನ್ನು ನಾವು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಹೇಳ್ತೀವಿ. ಗುಡ್ ವಿಲ್ 60 ಇರೋದು 30 ಆಗಿದೆ ಅಂದರೆ 30,000 ರಿಟರ್ನ್ ಆಫ್, ಗುಡ್ ವಿಲ್ ರಿಟರ್ನ್ ಆಫ್ 30,000. ಅದೇ ಥರ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 12,000. ಡಿಪ್ರಿಸಿಯೇಷನ್ ಪ್ರಾವಿಷನ್ನ ನಾವು ಜಾಸ್ತಿ ಮಾಡಿದ್ದೀವಿ, ಸೊ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ 12,000. ಇದರಲ್ಲಿರೋದು ಎಲ್ಲನೂ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸೇ ಆಗಿದೆ, ಆಪರೇಟಿಂಗ್ ಇನ್ಕಮ್ ಯಾವುದೂ ಇಲ್ಲ. ಸೊ ಇವಾಗ ಫಂಡ್ ಫ್ರಮ್ ಆಪರೇಷನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಫಸ್ಟ್ ನೀವಿಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಹಾಕ್ಕೊಂಡಿದ್ದೀರಾ. ಅದಾದಮೇಲೆ ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್, ಗುಡ್ ವಿಲ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಟ್ರಾನ್ಸ್ಫರ್ ಟು ರಿಸರ್ವ್. ಇದಿಷ್ಟನ್ನು ಆ್ಯಡ್ ಮಾಡಿದಾಗ 84,000 ಬಂದಿದೆ. 3,60,000ಗೆ 84,000 ಆ್ಯಡ್ ಮಾಡಿದ್ರೆ 4,44,000 ಆಯಿತು. ನಾನ್ ಆಪರೇಟಿಂಗ್ ಇನ್ಕಮ್ ಸ್ಪೆಸಿಫಿಕ್ ಆಗಿ ಯಾವುದೂ ಕೊಟ್ಟಿಲ್ಲದೆ ಇರೋದ್ರಿಂದ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ನ ಹಾಕ್ಕೊಳ್ತಾ ಇದ್ದೀವಿ. 3 lakh ಲೆಸ್ ಮಾಡಿದ್ರೆ 1,44,000 ಪಾಸಿಟಿವ್ ಫಿಗರ್. ಸೊ ಇಟ್ ಈಸ್ ಎ ಫಂಡ್ ಫ್ರಮ್ ಆಪರೇಷನ್. ನೀವಿಲ್ಲಿ 3,60,000 ಮತ್ತು 3 lakh ಎರಡೂ ತೊಗೊಳ್ದೆ ಒಂದೇ ಸಲ ಇಲ್ಲಿ 3,60,000 ಮೈನಸ್ 3 lakh ಅಂದರೆ 60,000 ಪ್ರಾಫಿಟ್ ಅಂತ ಹಾಕ್ಬಿಟ್ಟು 60,000ನ ತೊಗೊಳ್ಬೋದು. ಆಗ 60,000ಗೆ 84,000 ಆ್ಯಡ್ ಮಾಡಿದಾಗ ನಿಮಗೆ 1,44,000 ಅನ್ನೋದು ಎರಡು ಸ್ಟೆಪ್ ಕಡಿಮೆ ಆಗಿನೇ ಸಿಕ್ಬಿಡುತ್ತೆ. ನೆಕ್ಸ್ಟು ಅಡ್ಜಸ್ಟೆಡ್ P&L ಅಕೌಂಟ್ ಮೆಥಡ್. ಈ ಅಡ್ಜಸ್ಟೆಡ್ P&L ಅಕೌಂಟ್ ಮೆಥಡ್ನಲ್ಲಿ ಆ್ಯಸ್ ಇಟ್ ಈಸ್ ಇಂಡೈರೆಕ್ಟ್ ಮೆಥಡ್ನಲ್ಲಿ ಏನು ಮಾಡ್ತೀವೋ ಅದೇ ಥರ ಮಾಡ್ತೀವಿ. ಆದರೆ ಇದರಲ್ಲಿ ಸ್ಟೇಟ್ಮೆಂಟ್ ಫಾರ್ಮ್ ಬದಲು ನಮಗೆ ಅಕೌಂಟ್ ಫಾರ್ಮ್ನಲ್ಲಿ ಇನ್ಫಾರ್ಮೇಷನ್ನ ಪ್ರೆಸೆಂಟ್ ಮಾಡ್ತೀವಿ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ ಸೈಡು, ನಾನ್ ಆಪರೇಟಿಂಗ್ ಇನ್ಕಮ್ನೆಲ್ಲ ಕ್ರೆಡಿಟ್ ಸೈಡ್ ಹಾಕಿರ್ತೀವಿ. ಆಮೇಲೆ ಫಂಡ್ ಫ್ರಮ್ ಆಪರೇಷನ್ ಆಗಿದ್ದರೆ ಅದು ನಮಗೆ ಡೆಬಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಆಗಿದೆ. ಫಂಡ್ ಲಾಸ್ಟ್ ಇನ್ ಆಪರೇಷನ್ ಆಗಿದ್ದರೆ ಕ್ರೆಡಿಟ್ ಸೈಡ್ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ. ಅಂದರೆ ಸ್ಟೇಟ್ಮೆಂಟ್ ಫಾರ್ಮ್ನಲ್ಲಿ ಏನು ಮಾಡ್ತೀವಿ ಅದೇ ಥರ ನಾವು P&L ಅಡ್ಜಸ್ಟ್ಮೆಂಟ್ ಅಕೌಂಟ್ನಲ್ಲಿ ಮಾಡ್ತೀವಿ. ಆದರೆ ದ ಚೇಂಜ್ ಈಸ್ ಓನ್ಲಿ ಇನ್ ಇಟ್ ವಿಲ್ ಬಿ ಇನ್ T ಫಾರ್ಮ್. ನೆಕ್ಸ್ಟ್ ಇವಾಗ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ನಲ್ಲಿ ನಾವು
ಯಾವುದ್ಯಾವುದೆಲ್ಲ ಆಪರೇಷನ್ಸ್ಗೆ ಸಂಬಂಧಪಟ್ಟಿದೆ ಅದನ್ನ ಮಾತ್ರ, ಅಂದರೆ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಇನ್ಕಮ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ವಿ ಇಗ್ನೋರ್ ನಾನ್ ಆಪರೇಟಿಂಗ್ ಐಟಮ್ಸ್. ಇವಾಗ ಡೈರೆಕ್ಟ್ ಮೆಥಡ್ನಲ್ಲಿ ನೋಡಿ, ಯಾವುದ್ಯಾವುದೆಲ್ಲ ನಾವು ಇಂಡೈರೆಕ್ಟ್ ಮೆಥಡ್ನಲ್ಲಿ ಕನ್ಸಿಡರ್ ಮಾಡಿದ್ದೀವಿ ಅದನ್ನೆಲ್ಲ ಈ ಮೆಥಡ್ನಲ್ಲಿ ಎಕ್ಸ್ಕ್ಲೂಡ್ ಮಾಡ್ತೀವಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು ಡೆಬಿಟ್ ಸೈಡ್ನಲ್ಲಿ, ಬ್ರ್ಯಾಕೆಟ್ನಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತ ಹಾಕಿದ್ದೀನಿ, ಎಕ್ಸ್ಕ್ಲೂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಅದೇ ಥರ ಕ್ರೆಡಿಟ್ ಸೈಡ್ನಲ್ಲಿ ಆಪರೇಟಿಂಗ್ ಇನ್ಕಮ್. ಬ್ಯಾಲೆನ್ಸಿಂಗ್ ಫಿಗರು ಡೆಬಿಟ್ ಸೈಡ್ ಬಂದರೆ ಫಂಡ್ ಫ್ರಮ್ ಆಪರೇಷನ್, ಕ್ರೆಡಿಟ್ ಸೈಡ್ ಆಗಿದ್ದರೆ ಫಂಡ್ ಲಾಸ್ಟ್ ಇನ್ ಆಪರೇಷನ್. ಸೊ ಈ ರೀತಿ ನಾವು 3 ಮೆಥಡ್ನಲ್ಲಿ ನಾವು ಫಂಡ್ ಫ್ರಮ್ ಆಪರೇಷನ್ನ ಅಸರ್ಟೈನ್ ಮಾಡ್ಬೋದು. ಫಸ್ಟ್ ಮೆಥಡ್ನಲ್ಲಿ ವಿ ಕನ್ಸಿಡರ್ ಓನ್ಲಿ ನಾನ್ ಆಪರೇಟಿಂಗ್ ಐಟಮ್ಸ್. ಸೆಕೆಂಡ್ ಮೆಥಡು ಸೇಮ್ ಅದೇ ಥರ, ಬಟ್ ಜಸ್ಟ್ ಇಟ್ ವಿಲ್ ಬಿ ಇನ್ ಟಿ ಫಾರ್ಮ್. ಥರ್ಡ್ ಮೆಥಡಲ್ಲಿ ನಾವು ಓನ್ಲಿ ವಿ ಕನ್ಸಿಡರ್ ಆಪರೇಟಿಂಗ್ ಐಟಮ್ಸ್. ಇವಾಗ ನಾನೊಂದು ಪ್ರಾಬ್ಲಮ್ ತೊಗೊಂಡು 3 ಮೆಥಡ್ನಲ್ಲೂ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಪ್ರಾಬ್ಲಮಲ್ಲಿ ಕಂಪ್ಲೀಟಾಗಿ P&L ಅಕೌಂಟ್ದು ಇನ್ಫಾರ್ಮೇಷನ್ ಇದೆ. ಕ್ರೆಡಿಟ್ ಸೈಡ್ನಲ್ಲಿ ಗಮನಿಸಿ, ಗ್ರಾಸ್ ಪ್ರಾಫಿಟ್, ಕಮಿಷನ್, ಮಿಸ್ಲೇನಿಯಸ್ ಇನ್ಕಮ್ ಮತ್ತು ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಂತ ಇದೆ. ಇದರಲ್ಲಿ ಕಮಿಷನ್ ಮತ್ತು ಮಿಸ್ಲೇನಿಯಸ್ ಇನ್ಕಮು ಡೈರೆಕ್ಟ್ ಮೆಥಡಿಗೆ ತೊಗೊಂಡ್ರೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಟು ಇಂಡೈರೆಕ್ಟ್ ಮೆಥಡ್ನಲ್ಲಿ ಬರುತ್ತೆ, ಏಕೆಂದರೆ ಇದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಅದೇ ಥರ ನೀವು ಪ್ರಾಬ್ಲಮ್ನ ಒಂದ್ಸಲ ನೋಡಿಕೊಂಡ್ರೆ ನಿಮಗೆ ಯಾವುದ್ಯಾವುದೆಲ್ಲ ನಾನ್ ಆಪರೇಟಿಂಗ್ ಐಟಮ್ಸ್ ಇದೆ, ಯಾವುದ್ಯಾವುದೆಲ್ಲ ಆಪರೇಟಿಂಗ್ ಇದೆ ಅಂತ ಗೊತ್ತಾಗುತ್ತೆ. ಈಗ ಇಲ್ಲಿ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಇದೆ. ಆ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ನ ನಾವು ಎಲ್ಲೂ ತೊಗೊಳಂಗಿಲ್ಲ, ಅದನ್ನ ನಾವು ಎಕ್ಸ್ಕ್ಲೂಡ್ ಮಾಡಿಬಿಡ್ತೀವಿ. ಈಗ ಫಸ್ಟು ಇಂಡೈರೆಕ್ಟ್ ಮೆಥಡ್ಗೆ ಬರೋಣ. ಇಂಡೈರೆಕ್ಟ್ ಮೆಥಡ್ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಫಂಡ್ ಫ್ರಮ್ ಆಪರೇಷನ್. ನಾನು ನಿಮ್ಗೆ ಈಗಾಗಲೇ ಹೇಳ್ದಂಗೆ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ನಾವು ಇದರಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದೀವಿ. ಅದನ್ನು ಬಿಟ್ಟು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನೇನೆಲ್ಲ ಇದೆ ಅದನ್ನು ಹಾಕ್ಕೊಂಡು ಅದರದ್ದು ಟೋಟಲ್. ಅದಾದಮೇಲೆ ನಾನ್ ಆಪರೇಟಿಂಗ್ ಇನ್ಕಮ್ಮು ಈ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಇದೆ, ಅದನ್ನು ಲೆಸ್ ಮಾಡಿದ್ರೆ ನಿಮಗೆ 11 lakh ಫಂಡ್ ಫ್ರಮ್ ಆಪರೇಷನ್ ಬಂತು. ನೆಕ್ಸ್ಟ್ P&L ಅಕೌಂಟ್ ಅಡ್ಜಸ್ಟ್ಮೆಂಟ್ ಮೆಥಡ್ನಲ್ಲಿ ಸೇಮ್ ಇದೇ ಥರ, ಆದರೆ ಇದನ್ನು ನಾನು ಏನು ಮಾಡಿದ್ದೀನಿ, ಟಿ ಫಾರ್ಮ್ನಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ, ಅಕೌಂಟ್ ಫಾರ್ಮ್ನಲ್ಲಿ ಇದು ಇದೆ. ನೆಕ್ಸ್ಟ್ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ನಲ್ಲಿ ಗಮನಿಸ್ಬೇಕು ನೀವು, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ ಯಾವುದನ್ನು ನಾವು ಕನ್ಸಿಡರ್ ಮಾಡಿಲ್ಲ. ಅದನ್ನೆಲ್ಲ ಬಿಟ್ಟು ಬರೀ ಆಪರೇಟಿಂಗ್ ಐಟಮ್ಸ್ನ ಮಾತ್ರ ತೊಗೊಂಡಿದ್ದೀವಿ. ಸ್ಯಾಲರೀಸ್ ಆ್ಯಂಡ್ ವೇಜಸ್, ರೆಂಟ್, ಇಂಟ್ರೆಸ್ಟ್ ಮತ್ತು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ಅದೇ ಥರ ಕ್ರೆಡಿಟ್ ಸೈಡ್ನಲ್ಲಿ ಗ್ರಾಸ್ ಪ್ರಾಫಿಟ್ ಹಾಕ್ಕೊಂಡಿದ್ದೀವಿ, ಕಮಿಷನ್ ಮತ್ತು ಮಿಸ್ಲೇನಿಯಸ್ ಇನ್ಕಮ್. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಮಾಡಿದಾಗ ನಿಮಗೆ ಫಂಡ್ ಫ್ರಮ್ ಆಪರೇಷನ್ ಸೇಮ್ ಆನ್ಸರ್ 11 lakh ಬಂದಿದೆ. ಯು ಫಾಲೋ ಎನಿ ಮೆಥಡ್, ಫಂಡ್ ಫ್ರಮ್ ಆಪರೇಷನ್ ವಿಲ್ ಬಿ ಸೇಮ್. ಆದರೆ ಒಂದು ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು, ಆಲ್ಮೋಸ್ಟ್ P&L ಅಡ್ಜಸ್ಟ್ಮೆಂಟ್ ಅಕೌಂಟ್ ಮತ್ತು ಇಂಡೈರೆಕ್ಟ್ ಮೆಥಡ್ 2 ಮೆಥಡಲ್ಲೂ ನಾವು ನಾನ್ ಆಪರೇಟಿಂಗ್ನ ಮಾತ್ರ ತೊಗೊಳ್ತೀವಿ. ಡೈರೆಕ್ಟ್ ಮೆಥಡ್ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ನ ಮಾತ್ರ ತೊಗೊಳ್ತೀವಿ. ಈ ರೀತಿ ನಾವು ಫಂಡ್ ಫ್ರಮ್ ಆಪರೇಷನ್ನ ಅಸರ್ಟೈನ್ ಮಾಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಗೋ ಥ್ರೂ ಆಲ್ ದ ಫಾರ್ಮ್ಯಾಟ್ಸ್ ಆ್ಯಂಡ್ ಪ್ರಾಕ್ಟೀಸ್ ಇಟ್ ವೆಲ್. ನಾನು ನಿಮಗೆ ವಾಟ್ಸಪ್ನಲ್ಲಿ ಇದಲ್ಲದೆ ಇನ್ನೂ ಒಂದು 10 ಪ್ರಾಬ್ಲಮ್ದು ಯಾವ ರೀತಿ ಮಾಡೋದು ಅನ್ನೋದನ್ನು ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯು ವಿಲ್ ಬಿಕಮ್ ಪರ್ಫೆಕ್ಟ್ ಓನ್ಲಿ ವೆನ್ ಯು ಪ್ರಾಕ್ಟೀಸ್ ವೆಲ್. ಮತ್ತು ಏನೇ ಡೌಟ್ಸ್ ಇದ್ದರೂ ನೀವು ನನಗೆ ಥ್ರೂ ವಾಟ್ಸಪ್ ಅದನ್ನು ಹಾಕಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸ್ಟೇ ಸೇಫ್ ಆ್ಯಂಡ್ ಬಿ ಸೇಫ್. ಓಕೆ, ಬಾಯ್.